ಆದ್ರೆ ಅಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಸಿದ್ದರಾಮಯ್ಯ ಅವರ ವಿಚಾರ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಯಾವ ರೀತಿ ಹೈಲೈಟ್ ಆಗ್ತಿದೆ ಅಂತ. ಪಾಕ್ ಜೊತೆ ಯುದ್ಧ ಬೇಡ, ನಮಗೆ ಶಾಂತಿ ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸ್ವಾಮಿ, ಯುದ್ಧ ಬೇಕೋ ಬೇಡವೋ ಅನ್ನೋದನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಒಂದು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನ ನಿರ್ಧಾರ ಮಾಡುತ್ತೆ. ಇಂಥ ಸಮಯದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಸರ್ಕಾರದ ಜೊತೆ, ಈ ಪ್ರಜಾಪ್ರಭುತ್ವ ಸರ್ಕಾರದ ಜೊತೆ, ಸಾರ್ವಭೌಮ ಸರ್ಕಾರದ ಜೊತೆ ನಿಲ್ಲಬೇಕಾಗಿರುವಂತದ್ದು ದೇಶದ ಸಮಗ್ರತೆಯನ್ನ ಬಯಸುವ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನ ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಅದು ಬೇಡ ಇದು ಬೇಡ, ಇಷ್ಟೆಲ್ಲ ನಮ್ಮ ದೇಶದ ಒಳಗೆ ನುಗ್ಗಿ ನಮ್ಮದೇ ರಾಜ್ಯದ ಅಮಾಯಕರಿಗೆ ಗುಂಡು ಹೊಡೆದು ಸಾಯಿಸಿದ್ರು ಕೂಡ ಆರಾಮಾಗಿರ್ತೀವಿ ನಾವು, ಏನು ಬೇಡ ಅಂತ ಹೇಳಿ ಇನ್ನು ಎಲ್ಲಿವರೆಗೆ ಸಹಿಸ್ಕೋಬೇಕು? ಜನ ಯಾಕೆ ಸಹಿಸ್ಕೋಬೇಕು? ನಿಮಗೆ ಓಲೈಕೆ ರಾಜಕಾರಣ ಬೇಕು, ನಿಮಗೆ ತುಷ್ಟೀಕರಣ ಬೇಕು, ನಿಮಗೆ ವೋಟ್ ಬ್ಯಾಂಕ್ ಬೇಕು, ಅದಕ್ಕೋಸ್ಕರ ಅಮಾಯಕರು ಸಾಯ್ತಾನೆ ಇರಬೇಕು 2-3 ದಶಕಗಳಾಯ್ತು, ಇನ್ನೂ ಸಾಯ್ತಾನೆ ಇರಬೇಕು ಅಂತಂದ್ರೆ ಏನರ್ಥ? ಈಗ ಕ್ರಮ ಕೈಗೊಂಡ್ರೆ ಹೋದ ಜೀವ ವಾಪಸ್ ಬರುತ್ತಾ? ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದು ಇಡೀ ದೇಶ ಆಕ್ರೋಶ ಪಡುವಂತೆ ಆಗಿದೆ. ವಿದೇಶಗಳಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಈ ರೀತಿಯ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಯಿತು. ಈಗ ಮುಖ್ಯವಾಗಿ ಪಾಕಿಸ್ತಾನದಲ್ಲಿಯೂ ಕೂಡ, ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳಲ್ಲಿಯೂ ಕೂಡ ಯಾವ ರೀತಿ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅನ್ನು ಉಲ್ಲೇಖ ಮಾಡಲಾಗ್ತಾ ಇದೆ ಅಂತಂದ್ರೆ, ಭಾರತದ ಒಳಗಡೆನೆ ಪಾಕಿಸ್ತಾನದ ವಿರುದ್ಧ ಯುದ್ಧದ ವಿಚಾರವಾಗಿ ಸಹಮತ ಇಲ್ಲ, ಯುದ್ಧದ ವಿರುದ್ಧವಾಗಿ ಅಲ್ಲಿನ ನಾಯಕರೇ ಮಾತಾಡ್ತಾ ಇದ್ದಾರೆ, ಅಲ್ಲಿಗೆ ಅವರಲ್ಲೇ ಒಗ್ಗಟ್ಟಿಲ್ಲ, ಇನ್ನು ನಮ್ಮ ಮೇಲೆ ಏನು ಯುದ್ಧ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಬಿಂಬಿಸಲಾಗ್ತಾ ಇದೆ. ಕಟ್ಟ ಕಡೆಗೆ ಕಾಡುವಂತಹ ಪ್ರಶ್ನೆ, ಸಿದ್ದರಾಮಯ್ಯ ಅವರಿಗೆ ಇದೆಲ್ಲ ಬೇಕಿತ್ತ? ಸಾಂವಿಧಾನಿಕ ಹುದ್ದೆಯಲ್ಲಿ, ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದಂಥವರು ಈ ರೀತಿಯ ಉಡಾಫಿಯ ಮಾತುಗಳು, ಹಗುರವಾದಂತಹ ಮಾತುಗಳನ್ನು ಮಾತಾಡುವ ಅಗತ್ಯ ಏನಿತ್ತು? ಖರ್ಗೆ ಅವರು ಹೇಳೋದು ಒಂದು ರೀತಿ, ಸಿದ್ದರಾಮಯ್ಯ ಅವರು ಹೇಳೋದು ಮತ್ತೊಂದು ರೀತಿ. ಸೊ ಎಲ್ಲಾ ವಿಚಾರಗಳು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಸಿದ್ದರಾಮಯ್ಯ ಅವರು ಹೇಳಿದ್ದೇನು, ಬಿಜೆಪಿ ಇದಕ್ಕೆ ಕೊಟ್ಟಂತಹ ಉತ್ತರ ಏನು, ಬನ್ನಿ ನೋಡ್ಕೊಂಡು. ಇಡೀ ದೇಶ ಪಾಕಿಸ್ತಾನದ ವಿರುದ್ಧ ಒಂದಾಗಿದೆ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕಾದು ಕುಳಿತಿದೆ. ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವಂತೆ ಕೋಟಿ ಕೋಟಿ ಭಾರತೀಯರು ಆಗ್ರಹಿಸುತ್ತಿದ್ದಾರೆ. ಆದರೆ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮಾತ್ರ ನಾವು ಯುದ್ಧದ ಪರ ಇಲ್ಲ ಅಂತ ಹೇಳಿದ್ದಾರೆ. ಪಾಕ್ ಮಾಧ್ಯಮಗಳಿಗೆ ಆಹಾರವಾಯಿತು ಸಿಎಂ ಹೇಳಿಕೆ. ಸಿಎಂ ಹೇಳಿಕೆ ಉಲ್ಲೇಖಿಸಿ ದೇಶವ್ಯಾಪಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೂ ದೊಡ್ಡ ಆಹಾರವಾಗಿದೆ. ಇಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ರು ನೀವೇ ಕೇಳಿ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಈ ದೇಶಕ್ಕೆ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಕೇಳಿಸಿಕೊಂಡ್ರಲ್ಲ, ಪಾಕಿಸ್ತಾನದ ಜೊತೆ ಯುದ್ಧ ಅನಿವಾರ್ಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಈಗ ಪಾಪಿ ಪಾಕಿಸ್ತಾನಿಗಳಿಗೆ ಆಹಾರ ಆಗಿದೆ. ಪಾಕ್ ಮಾಧ್ಯಮಗಳು ಸಿದ್ದರಾಮಯ್ಯನವರ ಈ ಹೇಳಿಕೆಯನ್ನ ಪ್ರಸಾರ ಮಾಡಿ ಭಾರತದ ಕಡೆ ತಿರುಗುಬಾಣ ಬಿಟ್ಟಿದೆ. ಭಾರತದಲ್ಲೇ ಯುದ್ಧದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಕರ್ನಾಟಕ ಸಿಎಂರಿಂದಲೇ ಯುದ್ಧಕ್ಕೆ ಆಕ್ಷೇಪ ಇದೆ ಅಂತ ಪಾಕಿಸ್ತಾನ ಮಾಧ್ಯಮ ಸುದ್ದಿ ಪ್ರಸಾರ ಮಾಡಿದ್ಯಂತೆ. ಇದನ್ನೇ ಉಲ್ಲೇಖಿಸಿ ಈಗ ಬಿಜೆಪಿ ಐಟಿ ಸೆಲ್ನ ರಾಷ್ಟ್ರೀಯ ಸಂಚಾಲಕ ಅಮಿತ್ ಮಾಳವೀಯ ಪೋಸ್ಟ್ ಮಾಡಿದ್ದು, ಕಾಂಗ್ರೆಸ್ನ ಕೈ ಸದಾ ಉಗ್ರರ ಜೊತೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಹೇಳಿಕೆಗೆ ಬಿಜೆಪಿಗರು ವ್ಯಾಪಕ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಏನೇ ಹೇಳಿ, ಸಿಎಂ ಸಿದ್ದರಾಮಯ್ಯನವರ ಈ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವರಿಗೆ ಇವರದ್ದೇ ಶಾಸಕರ ಮನೆಯನ್ನ ಶ್ರೀಪಾದ್ ಪಾಟೀಲ್ ಬಿಜಹಳ್ಳಿನಲ್ಲಿ ಯಾವ ರೀತಿನಲ್ಲಿ ಸುಟ್ರು? ಯಾವ್ದಾದ್ರೂ ದೇಶದಲ್ಲಿ ಇದನ್ನ ಸಹಿಸ್ಕೋತಾರ? ಶಾಸಕರ ಒಬ್ಬ ಜನಪ್ರತಿನಿಧಿಯ ಮನೆಯನ್ನ ಹಗಲು ರಾತ್ರಿ ನೋಡದೆ ಸುಟ್ಟು ಉರ್ದು ಬೂದಿ ಮಾಡಿದ್ರು, ಕಣ್ಣೆದುರುಗಡೆ ಬೂದಿ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ಕ್ರಮ ತಗೊಳ್ಳಿಲ್ಲ ಅಥವಾ ಅವರ ವಿರುದ್ಧವಾಗಿ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ. ಬಿಜಹಳ್ಳಿ ಕೆಜಹಳ್ಳಿ ವಿಚಾರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ವಿಧಾನಸೌಧದಲ್ಲಿ ಘೋಷಣೆ ಮೊಳಗ್ತು. ಅದ್ರ ಬಗ್ಗೆ ಅಂತವ್ರನ್ನ ರಕ್ಷಣೆ ಮಾಡಿದ್ರು ಅನ್ನೋ ಆರೋಪ ಇದೆ ಅವ್ರ ಮೇಲೆ. ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ? ಇನ್ನು ಎಲ್ಲಿವರೆಗೆ ಈ ಪಾಲಿಟಿಕ್ಸ್ ನಿಮಗೆ ಶೋಭೆ ತರುತ್ತಾ ಸಿದ್ದರಾಮಯ್ಯನವರೇ?
ಇಷ್ಟು ವರ್ಷಗಳ ರಾಜಕಾರಣದ ನಂತರ ಮನುಷ್ಯನಿಗೆ ಒಂದು ಮುತ್ಸದ್ದಿತನ ಬೇಕಲ್ವಾ? ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ? ಇಡೀ ದೇಶ ಒಂದ್ ದಿಕ್ಕಿಗೆ ಸಾಕ್ತಾ ಇದ್ರೆ ಕಾಂಗ್ರೆಸ್ ಒಂದ್ ದಿಕ್ಕಿಗೆ ಸಾಕ್ತಾ ಇದೆಯಾ ಅಂತ ರಾಬರ್ಟ್ ವಾದ್ರಾ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ. ಸಿದ್ದರಾಮಯ್ಯನವರ ಹೇಳಿಕೆ ನೋಡಿದ್ರೆ ಹಾಗನ್ಸುತ್ತೆ. ಅಂದ್ರೆ ಬೆಂದ ಮನೆಯಲ್ಲಿ ಗಳ ಹಿರಿಯೋದು ಅಂತಾರೆ ಇದಕ್ಕೆ. ಬೆಂದ ಮನೆಯಲ್ಲಿ ಆಲ್ರೆಡಿ ಸುಟ್ಟೋಗಿರುವಂತ ಮನೆಯಲ್ಲಿ ಆ ಗಳ ನಮಗೆ ಬೇಕು ಅಂತ ನಮ್ದೇನೋ ಒಂದು ಉಪಯೋಗ ನೋಡೋದು ಅಂತ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್? ಈಗ ಇಷ್ಟೇ ಸಾಲದು ಅಂತ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಹೇಳಿಕೆಗಳಿಗೆ ಇಷ್ಟೇ ಸಾಲದು ಅಂತ ಜೊತೆ ಸೇರ್ಕೊಳಕ್ ಇನ್ನೊಬ್ಬ ಮಹಾನ್ ಪ್ರಭೃತಿ ಎಂಟರ್ ಆಗಿದ್ದಾರೆ. ನನ್ ಅದರ್ ದೆನ್ ಮಣಿಶಂಕರ್ ಅಯ್ಯರ್. ಏನ್ ಹೇಳಿದ್ದಾರೆ ಮಣಿಶಂಕರ್ ಅಯ್ಯರ್? ಕಾಯ್ತಾ ಇರ್ತಾರೆ ಇವರೆಲ್ಲ, ಯಾವಾಗ ನಾವು ಇಂತಹ ಓಲೈಕೆ ರಾಜಕಾರಣ ಮಾಡೋಣ, ಏನು ಹೇಳಿಕೆ ಕೊಡೋಣ ಅಂತ ಕಾಯ್ತಾ ಇರ್ತಾರ ಅನ್ನೋಂಥದ್ದು. ಎಂತ ವಿಕೃತ ಮನಸ್ಥಿತಿ ಅಲ್ವಾ? ಇನ್ನೊಬ್ಬರ ಸಾವಿನಲ್ಲೂ ನಮ್ಮದೇ ದೇಶದ ಮುಗ್ಧ ಜನಗಳ ಸಾವಿನ ಮೇಲೆ ಓಲೈಕೆ ಮಾಡುವಂಥದ್ದು, ತುಷ್ಟೀಕರಣ ಮಾಡುವಂಥದ್ದು. ನೋಡಿ, ಅಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಸಿದ್ದರಾಮಯ್ಯ ಅವರ ವಿಚಾರ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಯಾವ ರೀತಿ ಹೈಲೈಟ್ ಆಗ್ತಿದೆ ಅಂತ. ಪಾಕ್ ಜೊತೆ ಯುದ್ಧ ಬೇಡ, ನಮಗೆ ಶಾಂತಿ ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸ್ವಾಮಿ, ಯುದ್ಧ ಬೇಕೋ ಬೇಡವೋ ಅನ್ನೋದನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಒಂದು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನ ನಿರ್ಧಾರ ಮಾಡುತ್ತೆ. ಇಂಥ ಸಮಯದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಸರ್ಕಾರದ ಜೊತೆ, ಈ ಪ್ರಜಾಪ್ರಭುತ್ವ ಸರ್ಕಾರದ ಜೊತೆ, ಸಾರ್ವಭೌಮ ಸರ್ಕಾರದ ಜೊತೆ ನಿಲ್ಲಬೇಕಾಗಿರುವಂತದ್ದು ದೇಶದ ಸಮಗ್ರತೆಯನ್ನ ಬಯಸುವ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನ ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡಬಾರದು, ಅದು ಬೇಡ ಇದು ಬೇಡ, ಇಷ್ಟೆಲ್ಲ ನಮ್ಮ ದೇಶದ ಒಳಗೆ ನುಗ್ಗಿ ನಮ್ಮದೇ ರಾಜ್ಯದ ಅಮಾಯಕರಿಗೆ ಗುಂಡು ಹೊಡೆದು ಸಾಯಿಸಿದ್ರು ಕೂಡ ಆರಾಮಾಗಿರ್ತೀವಿ ನಾವು, ಏನು ಬೇಡ ಅಂತ ಹೇಳಿ ಇನ್ನು ಎಲ್ಲಿವರೆಗೆ ಸಹಿಸ್ಕೋಬೇಕು? ಜನ ಯಾಕೆ ಸಹಿಸ್ಕೋಬೇಕು? ನಿಮಗೆ ಓಲೈಕೆ ರಾಜಕಾರಣ ಬೇಕು, ನಿಮಗೆ ತುಷ್ಟೀಕರಣ ಬೇಕು, ನಿಮಗೆ ವೋಟ್ ಬ್ಯಾಂಕ್ ಬೇಕು, ಅದಕ್ಕೋಸ್ಕರ ಅಮಾಯಕರು ಸಾಯ್ತಾನೆ ಇರಬೇಕು 2-3 ದಶಕಗಳಾಯ್ತು, ಇನ್ನೂ ಸಾಯ್ತಾನೆ ಇರಬೇಕು ಅಂತಂದ್ರೆ ಏನರ್ಥ? ಈಗ ಕ್ರಮ ಕೈಗೊಂಡ್ರೆ ಹೋದ ಜೀವ ವಾಪಸ್ ಬರುತ್ತಾ? ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದು ಇಡೀ ದೇಶ ಆಕ್ರೋಶ ಪಡುವಂತೆ ಆಗಿದೆ. ವಿದೇಶಗಳಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಈ ರೀತಿಯ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಯಿತು. ಈಗ ಮುಖ್ಯವಾಗಿ ಪಾಕಿಸ್ತಾನದಲ್ಲಿಯೂ ಕೂಡ, ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳಲ್ಲಿಯೂ ಕೂಡ ಯಾವ ರೀತಿ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅನ್ನು ಉಲ್ಲೇಖ ಮಾಡಲಾಗ್ತಾ ಇದೆ ಅಂತಂದ್ರೆ, ಭಾರತದ ಒಳಗಡೆನೆ ಪಾಕಿಸ್ತಾನದ ವಿರುದ್ಧ ಯುದ್ಧದ ವಿಚಾರವಾಗಿ ಸಹಮತ ಇಲ್ಲ, ಯುದ್ಧದ ವಿರುದ್ಧವಾಗಿ ಅಲ್ಲಿನ ನಾಯಕರೇ ಮಾತಾಡ್ತಾ ಇದ್ದಾರೆ, ಅಲ್ಲಿಗೆ ಅವರಲ್ಲೇ ಒಗ್ಗಟ್ಟಿಲ್ಲ, ಇನ್ನು ನಮ್ಮ ಮೇಲೆ ಏನು ಯುದ್ಧ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಬಿಂಬಿಸಲಾಗ್ತಾ ಇದೆ. ಕಟ್ಟ ಕಡೆಗೆ ಕಾಡುವಂತಹ ಪ್ರಶ್ನೆ, ಸಿದ್ದರಾಮಯ್ಯ ಅವರಿಗೆ ಇದೆಲ್ಲ ಬೇಕಿತ್ತ? ಸಾಂವಿಧಾನಿಕ ಹುದ್ದೆಯಲ್ಲಿ, ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದಂಥವರು ಈ ರೀತಿಯ ಉಡಾಫಿಯ ಮಾತುಗಳು, ಹಗುರವಾದಂತಹ ಮಾತುಗಳನ್ನು ಮಾತಾಡುವ ಅಗತ್ಯ ಏನಿತ್ತು? ಖರ್ಗೆ ಅವರು ಹೇಳೋದು ಒಂದು ರೀತಿ, ಸಿದ್ದರಾಮಯ್ಯ ಅವರು ಹೇಳೋದು ಮತ್ತೊಂದು ರೀತಿ. ಸೊ ಎಲ್ಲಾ ವಿಚಾರಗಳು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಸಿದ್ದರಾಮಯ್ಯ ಅವರು ಹೇಳಿದ್ದೇನು, ಬಿಜೆಪಿ ಇದಕ್ಕೆ ಕೊಟ್ಟಂತಹ ಉತ್ತರ ಏನು, ಬನ್ನಿ ನೋಡ್ಕೊಂಡು. ಇಡೀ ದೇಶ ಪಾಕಿಸ್ತಾನದ ವಿರುದ್ಧ ಒಂದಾಗಿದೆ. ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕಾದು ಕುಳಿತಿದೆ. ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವಂತೆ ಕೋಟಿ ಕೋಟಿ ಭಾರತೀಯರು ಆಗ್ರಹಿಸುತ್ತಿದ್ದಾರೆ. ಆದರೆ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮಾತ್ರ ನಾವು ಯುದ್ಧದ ಪರ ಇಲ್ಲ ಅಂತ ಹೇಳಿದ್ದಾರೆ. ಪಾಕ್ ಮಾಧ್ಯಮಗಳಿಗೆ ಆಹಾರವಾಯಿತು ಸಿಎಂ ಹೇಳಿಕೆ. ಸಿಎಂ ಹೇಳಿಕೆ ಉಲ್ಲೇಖಿಸಿ ದೇಶವ್ಯಾಪಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೂ ದೊಡ್ಡ ಆಹಾರವಾಗಿದೆ. ಇಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ರು ನೀವೇ ಕೇಳಿ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ ಈ ದೇಶಕ್ಕೆ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಕೇಳಿಸಿಕೊಂಡ್ರಲ್ಲ, ಪಾಕಿಸ್ತಾನದ ಜೊತೆ ಯುದ್ಧ ಅನಿವಾರ್ಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಈಗ ಪಾಪಿ ಪಾಕಿಸ್ತಾನಿಗಳಿಗೆ ಆಹಾರ ಆಗಿದೆ. ಪಾಕ್ ಮಾಧ್ಯಮಗಳು ಸಿದ್ದರಾಮಯ್ಯನವರ ಈ ಹೇಳಿಕೆಯನ್ನ ಪ್ರಸಾರ ಮಾಡಿ ಭಾರತದ ಕಡೆ ತಿರುಗುಬಾಣ ಬಿಟ್ಟಿದೆ. ಭಾರತದಲ್ಲೇ ಯುದ್ಧದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಕರ್ನಾಟಕ ಸಿಎಂರಿಂದಲೇ ಯುದ್ಧಕ್ಕೆ ಆಕ್ಷೇಪ ಇದೆ ಅಂತ ಪಾಕಿಸ್ತಾನ ಮಾಧ್ಯಮ ಸುದ್ದಿ ಪ್ರಸಾರ ಮಾಡಿದ್ಯಂತೆ. ಇದನ್ನೇ ಉಲ್ಲೇಖಿಸಿ ಈಗ ಬಿಜೆಪಿ ಐಟಿ ಸೆಲ್ನ ರಾಷ್ಟ್ರೀಯ ಸಂಚಾಲಕ ಅಮಿತ್ ಮಾಳವೀಯ ಪೋಸ್ಟ್ ಮಾಡಿದ್ದು, ಕಾಂಗ್ರೆಸ್ನ ಕೈ ಸದಾ ಉಗ್ರರ ಜೊತೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಹೇಳಿಕೆಗೆ ಬಿಜೆಪಿಗರು
ವ್ಯಾಪಕ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಏನೇ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಈ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವರಿಗೆ ಇವರದ್ದೇ ಶಾಸಕರ ಮನೆಯನ್ನ ಶ್ರೀಪಾದ್ ಪಾಟೀಲ್ ಬಿಜಹಳ್ಳಿನಲ್ಲಿ ಯಾವ ರೀತಿನಲ್ಲಿ ಸುಟ್ರು? ಯಾವುದಾದ್ರೂ ದೇಶದಲ್ಲಿ ಇದನ್ನ ಸಹಿಸ್ಕೋತಾರ? ಶಾಸಕರ ಒಬ್ಬ ಜನಪ್ರತಿನಿಧಿಯ ಮನೆಯನ್ನ ಹಗಲು ರಾತ್ರಿ ನೋಡದೆ ಸುಟ್ಟು ಉರ್ದು ಬೂದಿ ಮಾಡಿದ್ರು, ಕಣ್ಣೆದುರುಗಡೆ ಬೂದಿ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ಕ್ರಮ ತಗೊಳ್ಳಿಲ್ಲ ಅಥವಾ ಅವರ ವಿರುದ್ಧವಾಗಿ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ. ಬಿಜಹಳ್ಳಿ ಕೆಜಹಳ್ಳಿ ವಿಚಾರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ವಿಧಾನಸೌಧದಲ್ಲಿ ಘೋಷಣೆ ಮೊಳಗ್ತು. ಅದ್ರ ಬಗ್ಗೆ ಅಂತವ್ರನ್ನ ರಕ್ಷಣೆ ಮಾಡಿದ್ರು ಅನ್ನೋ ಆರೋಪ ಇದೆ ಅವ್ರ ಮೇಲೆ. ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ? ಇನ್ನು ಎಲ್ಲಿವರೆಗೆ ಈ ಪಾಲಿಟಿಕ್ಸ್ ನಿಮಗೆ ಶೋಭೆ ತರುತ್ತಾ ಸಿದ್ದರಾಮಯ್ಯನವರೇ? ಇಷ್ಟು ವರ್ಷಗಳ ರಾಜಕಾರಣದ ನಂತರ ಮನುಷ್ಯನಿಗೆ ಒಂದು ಮುತ್ಸದ್ದಿತನ ಬೇಕಲ್ವಾ? ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕಲ್ವಾ? ಇಡೀ ದೇಶ ಒಂದ್ ದಿಕ್ಕಿಗೆ ಸಾಕ್ತಾ ಇದ್ರೆ ಕಾಂಗ್ರೆಸ್ ಒಂದ್ ದಿಕ್ಕಿಗೆ ಸಾಕ್ತಾ ಇದೆಯಾ ಅಂತ ರಾಬರ್ಟ್ ವಾದ್ರಾ ಅವರ ಹೇಳಿಕೆ ನೋಡಿದ್ರೆ ಹಾಗೆ ಅನ್ಸುತ್ತೆ, ಸಿದ್ದರಾಮಯ್ಯನವರ ಹೇಳಿಕೆ ನೋಡಿದ್ರೆ ಹಾಗನ್ಸುತ್ತೆ. ಅಂದ್ರೆ ಬೆಂದ ಮನೆಯಲ್ಲಿ ಗಳ ಹಿರಿಯೋದು ಅಂತಾರೆ ಇದಕ್ಕೆ. ಬೆಂದ ಮನೆಯಲ್ಲಿ ಆಲ್ರೆಡಿ ಸುಟ್ಟೋಗಿರುವಂತ ಮನೆಯಲ್ಲಿ ಆ ಗಳ ನಮಗೆ ಬೇಕು ಅಂತ ನಮ್ದೇನೋ ಒಂದು ಉಪಯೋಗ ನೋಡೋದು ಅಂತ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್? ಈಗ ಇಷ್ಟೇ ಸಾಲದು ಅಂತ ಸಿದ್ದರಾಮಯ್ಯ ರಾಬರ್ಟ್ ವಾದ್ರಾ ಹೇಳಿಕೆಗಳಿಗೆ ಇಷ್ಟೇ ಸಾಲದು ಅಂತ ಜೊತೆ ಸೇರ್ಕೊಳಕ್ ಇನ್ನೊಬ್ಬ ಮಹಾನ್ ಪ್ರಭೃತಿ ಎಂಟರ್ ಆಗಿದ್ದಾರೆ. ನನ್ ಅದರ್ ದೆನ್ ಮಣಿಶಂಕರ್ ಅಯ್ಯರ್. ಏನ್ ಹೇಳಿದ್ದಾರೆ ಮಣಿಶಂಕರ್ ಅಯ್ಯರ್? ಕಾಯ್ತಾ ಇರ್ತಾರೆ ಇವರೆಲ್ಲ, ಯಾವಾಗ ನಾವ್ ಇಂಥ ಓಲೈಕೆ ರಾಜಕಾರಣ ಮಾಡೋಣ, ಏನು ಹೇಳಿಕೆ ಕೊಡೋಣ ಅಂತ ಕಾಯ್ತಾ ಇರ್ತಾರ ಅನ್ನುವಂಥದ್ದು. ಎಂತ ವಿಕೃತ ಮನಸ್ಥಿತಿ ಅಲ್ವಾ? ಇನ್ನೊಬ್ಬರ ಸಾವಿನಲ್ಲೂ ನಮ್ಮದೇ ದೇಶದ ಮುಗ್ಧ ಜನಗಳ ಸಾವಿನ ಮೇಲೆ ಓಲೈಕೆ ಮಾಡುವಂಥದ್ದು, ತುಷ್ಟೀಕರಣ ಮಾಡುವಂಥದ್ದು.